ಹಾವು ಕಚ್ಚಿರೋದಮ್ಮ. ಯಾವೂರವ ನೀವು? ಬರಗೂರವ್ರ? ಯಾವಾಗ ಕಚ್ತಾವು? ನೆನ್ನೆ 10 ಗಂಟೆಯಲ್ಲಿ. ಬಂಧುಗಳೇ ನೋಡಿ, ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು. ಸೊ ಇದು ನಮ್ಮ ತಮಿಳುನಾಡು ಭಾಗ ಇರ್ತಕ್ಕಂಥ ಏನು ಬರಗೂರು ಅಂತಕ್ಕಂಥ ಒಂದು ಸ್ಥಳದಿಂದ ಆಗಮಿಸಿರ್ತಕ್ಕಂಥವ್ರು. ಸೊ ಇವ್ರಿಗೆ ಹಾವು ಕಚ್ಚಿದೆ ಕಣ್ರಿ, ಹಾವು ಕಚ್ಚಿದೆ. ಸೊ ಹಾವು ಕಚ್ಚಿರ್ತಕ್ಕಂಥವ್ರಿಗೆ ನಮ್ಮ ಜೂಪುಟ್ ತಮಡಪ್ಪ ಅವರು ಗಿಡಮೂಲಿಕೆ ಔಷಧಿ ಕೊಟ್ಟು ಅವ್ರನ್ನ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ನೋಡಿ ಯಾವ ರೀತಿ ಕೂರಿಸಿದ್ದಾರೆ, ಅರ್ಥ ಆಯ್ತಾ? ಸೊ ಈ ಹಾವು ಕಚ್ಚಿರೋ ಸಂಬಂಧಿತವಾಗಿ ಹೆಚ್ಚಿನ ಮಾಹಿತಿ ನೀಡ್ತೀನಿ. ವಿಡಿಯೋನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸಾಲೂರು ಬೃಹನ್ಮಠ ಏನಿದೆ, ಇಲ್ಲಿ ನಮ್ಮ ಜೂಪುಟ್ ತಮಡಪ್ಪ ಅವರು ಇದ್ದಾರೆ. ಸೊ ಇವರು ಸುಮಾರು 350 ಜೀವಗಳನ್ನು ಉಳಿಸಿರ್ತಕ್ಕಂಥ ಒಂದು ಪ್ರಖ್ಯಾತಿಯನ್ನು ಹೊಂದಿರ್ತಾರೆ. ಸೊ ಅದು ಯಾವ ರೀತಿ ಏನು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾದ ಡೀಟೇಲ್ ನೀಡ್ತೀನಿ. ಈಗ ಒಂದು ಪೇಷೆಂಟ್ ಬಂದಿದ್ದಾರೆ. ಒಂದು ಪೇಷೆಂಟು ಯಾವ ಪೇಷೆಂಟ್ ಅಂತ ಗೊತ್ತಿಲ್ಲ. ಸೊ ನನಗೆ ಫೋನ್ ಮಾಡಿದರು, ಒಂದು ಪೇಷೆಂಟ್ ಬಂದಿದ್ದಾರೆ ಬನ್ನಿ ಅಂತ. ಸೊ ಇಲ್ಲಿ ಏನಪ್ಪ ಅಂದರೆ ಗಿಡಮೂಲಿಕೆ ಔಷಧಿಗಳಿಂದ ಇವರು 350 ಜೀವಗಳನ್ನು ಉಳಿಸಿರ್ತಕ್ಕಂಥ ಒಂದು ಹೆಸರನ್ನು ಮಾಡಿರ್ತಾರೆ. ಸೊ ಇವ್ರಿಗೆ ತುಂಬ ಗೌರವಗಳನ್ನು ಸಹ ನಮ್ಮ ಮಾನ್ಯ ಸರ್ಕಾರದ ವತಿಯಿಂದ ಸಲ್ಲಿಸಲಾಗಿರುತ್ತೆ. ಇದನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನಮ್ಮ ಸಾಲೂರು ಬೃಹನ್ಮಠ ಏನಿದೆ ಇದರ ಪಕ್ಕದಲ್ಲಿ ಇವರ ಒಂದು ಏನು ನಿವಾಸವಿದೆ. ಸೊ ಇಲ್ಲಿ ಅವರು ಗಿಡಮೂಲಿಕೆಯ ಔಷಧಿಗಳನ್ನು ವಿತರಿಸ್ತಾರೆ. ಸೊ ಯಾವ ಥರ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಡೀಟೇಲ್ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನಮ್ಮ ಸಾಲೂರು ಬೃಹನ್ಮಠ ದರ್ಶನ ಕಣ್ತುಂಬ್ಕೊಳ್ಳಿ. ಓಡುಗಲ್ಲು ಹೋಗ್ತಕ್ಕಂಥ ರಸ್ತೆ ಇದು. ನಮ್ಮ ಪುಟ್ಟ ತಮಡಪ್ಪ ಅವರ ಒಂದು ಕ್ಲಿನಿಕ್ಕು. ಸ್ವಾಮಿ ನಮಸ್ತೆ. ಒಂದು ಪೇಷೆಂಟ್ ಬಂದವ್ರೆ ಅಂತ ಕೇಳ್ಪಟ್ಟೆ ಸ್ವಾಮಿ, ಬಂದೆ. ಓಹೋ ಹೋ, ಭಾಳ ಸಂತೋಷನೇ, ಭಾಳ ಸಂತೋಷ. ಇಲ್ಲಿ ಕಾಲು ಕಚ್ಚುತ್ತಾ? ಬೋವ ನೋಡಿ, ನಮ್ಮ ಜೂಪುಟ್ ತಮಡಪ್ಪ ಅವರು ನೋಡಿ, ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ಹಲವಾರು ತರಹದ ಏನು ಪ್ರಶಸ್ತಿಗಳನ್ನು, ಉಡುಗೊರೆಗಳನ್ನು ಪಡೆದಿರ್ತಾರೆ. ಸೊ ಜೊತೆಗೆ ಇವತ್ತು ನೋಡಿ ಬರಗೂರು ಬೆಟ್ಟದಿಂದ ನೋಡಿ ಅಮ್ಮವರು ಮತ್ತು ಈ ನೋಡಿ ಅವ್ರ ಸಂಬಂಧಿಕರು ಎಲ್ಲರೂ ಸಹ ಬಂದಿರ್ತಾರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ತಾಯಿಗೆ ಹಾವು ಕಚ್ಚಿಬಿಟ್ಟಿದೆ ನೆನ್ನೆ. ಇಲ್ಲಿ ನೀವು ವೀಕ್ಷಣೆ ಮಾಡ್ಬೋದು, ಅವ್ರ ಕಾಲಿನ ಒಂದು ವೀಕ್ಷಣೆ ನೋಡಿ ಯಾವ ಥರ ಸಿಗ್ತಾಯಿದೆ, ಡಿಫ್ರೆನ್ಸ್ ನೋಡಿ. ಇದೆಲ್ಲ ಈ ಕಾಲು ಬಂದು ನರ ಇದೆ, ಈ ಕಾಲಲ್ಲಿ ಏನು ನರ ಸಹ ಕಾಣಿಸ್ತಾ ಇಲ್ಲ. ಅಂದರೆ ಹಾವು ಇಷ್ಟು ವಿಷಕಾರಿಯಾದಂತಹ ಹಾವು ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಹಾಗೆ ಹಾವು ಯಾವ ಹಾವಮ್ಮ ಅಂತ ಕೇಳಿದೆ, ನಾಗರಾವು ಅಂತ ಹೇಳಿದ್ರು. ಸೊ ಅದ್ರ ಸಂಬಂಧಿತವಾಗಿ ಅವ್ರ ಹತ್ರನೇ ಒಂದಷ್ಟು ಮಾಹಿತಿ ಪಡಿತೀನಿ. ಅಮ್ಮ ಏನಾಯ್ತಮ್ಮ, ಹೆಂಗೆ ಯಾವ ಥರ ಒಂದು ಸ್ವಲ್ಪ ಮಾಹಿತಿ ಕೊಡಿ. ನೀವು ಹೇಳ್ತೀರಾ? ಮಾತಾಡೋಕ್ಕಾಗಲ್ವಮ್ಮ? ಅವ್ರಿಗಾಗಲ್ಲ. ಹೇಳವ ನಿನ್ನೆ ಬೆಳಗ್ಗೆನಾಗ 10 ಗಂಟೆಗೆ ಇತ್ಲವರೆಕಾಯಿ ಬಿಡ್ಸಕ್ ಹೋಗಿ. ಇತ್ಲವರೆಕಾಯಿ ಎಲ್ಲಿ? ಹೊಲದಲ್ಲ ಇಲ್ಲ ತೋಟದಲ್ಲಿ? ಹೋಗಿದ್ರು. ಅವಾಗ 2 ಕಾಯಿ ಬಿಡ್ಸ್ಬಿಟ್ಟು ಪಾತ್ರೆ ಎತ್ ಮಾಡಿದ್ರಂತೆ ಡಬ್ರಿಯ. ಎತ್ ಮಾಡಿದಾಗ ಬಂದು ಹಂಗೆ ಕಚ್ಬಿಡ್ತಂತೆ. ಹಾವು ಯಾವ ಸೈಜ್ ಇತ್ತು? ಹಾವು ದೊಡ್ಡ ಸೈಜ್ ಇತ್ತು. ದೊಡ್ಡ ಸೈಜ್ ಯಾವ ಹಾವು ಅಂತ ಗೊತ್ತಾಯ್ತಾ? ನಾಗರಾವು. ಓಹೋ, ನೀವೇನಾಗ್ಬೇಕು ಅವ್ರಿಗೆ? ನಾವು ದೊಡ್ಡಮ್ಮ ಆಗ್ಬೇಕು ನಮ್ಗೆ. ಅವರು ಇವ್ರು ದೊಡ್ಡಮ್ಮ ಆಗ್ಬೇಕಾ? ಸೊ ಎಷ್ಟೊತ್ತಿಗೆ ಕರ್ಕ ಬಂದ್ರಿ ಇಲ್ಲಿಗೆ? ಅವರು ನೆನ್ನೆ ಅಲ್ಲಿ ಮಂತ್ರ ಹಾಕ್ಸ್ತಾರಂತೆ, ಸರೋಗಿಲ್ಲ. ಮಲಸಿ ಪರವಾಗಿಲ್ಲ. ಕಾಲಿಗೆ ದಾರ ಕಟ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದವ್ರೆ. ಕಾಲಿಗೆ ದಾರ ಕಟ್ಟಿ ಇಲ್ಲಿಗೆ ಮೇಲ್ಗಡೆ ಕಟ್ಟಿದ್ರಾ? ಮೇಲ್ಗಡೆ ಕಟ್ಟಿದ್ರು. ಬಂದು ಔಷಧಿ ಕುಡಿಸಿ ಮಡಗಿಸಿ ಇವಾಗ ಪರವಾಗಿಲ್ಲ, ಸುಮಾರಾಗ. ಈಗ ಪರವಾಗಿಲ್ಲ ಅಂದ್ರೆ ನೆನ್ನೆ ರಾತ್ರಿನೇ ಆಗಿರೋದು? ನೆನ್ನೆ ಬೆಳಿಗ್ಗೆ 10 ಗಂಟೆಯಲ್ಲಿ ಅಂದ್ರೆ ರಾತ್ರಿ ಕರ್ಕೊಂಡ್ಬಿಟ್ರಿ. ಅಂದ್ರೆ ದಾರ ಎಲ್ಲ ಬಿಗಿಯಾಗಿ ಕಟ್ಬಿಟ್ಟಿದ್ರಾ? ಆಮೇಲೆ ಈಗ ಟ್ರೀಟ್ಮೆಂಟ್ ಎಲ್ಲ ಗುರುಗಳೇ, ಟ್ರೀಟ್ಮೆಂಟ್ ಹೆಂಗ್ ಕೊಟ್ರಿ, ಏನ್ ಕತೆ? ಇವಾಗ ಬಂದ ಔಷಧಿ ಕೊಟ್ಟಿ ಸರ್, ಎಲ್ಲ ವಾಮಿಟ್ ಮಾಡ್ಬಿಟ್ಟ. ವಾಮಿಟ್ ಮಾಡಿದ್ರಾ? ವಾಮಿಟ್ ಆದ್ಮೇಲೆ ಸುಸ್ತಾಗಿ ಕುಂತ್ಕೊಂಡ. ಆಮೇಲೆ ವಾಮಿಟ್ ಮಾಡಿ ಸುಸ್ತಾಯ್ತಲ್ಲ, ರಾಗಿ ಗಂಜಿ ಕಾಯಿಸಿ ಆಮೇಲೆ ಗುಣ ಆಯ್ತು. ಇದು ಸೊಪ್ಪು ಅದೆಲ್ಲ ಏನೇನೋ ಹಾಕಿದ್ರಿ, ಅದು ವಿಷನೆಲ್ಲ ಅದನ್ನ ರಿಮೂವ್ ಮಾಡಿದಿರ? ಎಲ್ಲ ತೆಗೆದು ರಿಟರ್ನ್ ಆಗ್ಬಿಡ್ತದೆ ಅದು.
ಕೂತ್ಗೆ ಹೆಚ್ಚು ಕೂತ್ಕೊಳ್ಳಿ ಕೂತ್ಕ ತಲೆ ಸುತ್ತದೆ ಅದು ಇನ್ನು ಸ್ವಲ್ಪ ಹಾಗೆ ಇನ್ನು ಅದ್ರ ಪವರ್ ಪವರ್ ಅಲ್ಲ ಇನ್ನೂ ಇದೆ, ಇನ್ನು ಪವರ್ ಇದೆ. 6 ಗಂಟೆ ಅಂದ್ರೆ ಗಾಡಿ 6 ಗಂಟೆ ಇಲ್ಲೇ ಇರ್ಬೇಕು ನಿಮ್ಮ ಹತ್ರನೇ. ಇರ್ಬೇಕು. ನಮ್ಮೂರ್ನ ಉಚಿತ ಊಟ ಗೀಟ ಎಲ್ಲ ನಮ್ಮಲ್ಲಿ ನೀವೇ ಕೊಡ್ತೀರಾ ಅಂದ್ರೆ ನೀವು ಕೊಡೋದ್ನೇ ಆಹಾರ ಸೇವನೆ ಮಾಡ್ಬೇಕು ಅವರು. ಯಾರು ತರುವಷ್ಟಿಲ್ಲ, ಇವಾಗ ನಾವೇ ಕೊಡ್ಬೇಕು. ಒಟ್ಟು ನೆನ್ನೆ ಇಷ್ಟು ಈ ಮಟ್ಟಕ್ಕೂ ಇರ್ಲಿಲ್ಲ. ಇಲ್ಲ ಈಗ ಸುಧಾರಿಸ್ಕೊಂಡು ಎದ್ದು ಕೂತ್ಕೋತಾರೆ ಆರೈಕೆಗೆ ಅವ್ರೆ. ಏನ್ ತೊಂದ್ರೆ ಇಲ್ಲ. ಓಕೆ ಓಕೆ. ಮಲೆನಾಡೇಶ್ವರ ಸ್ವಾಮಿ ಕೃಪೆಯಿಂದ ಸರ್ವರು ಒಳ್ಳೇದಾಗ್ಲಿ. ಇವ್ರ ಯಜಮಾನ್ರು ಯಜಮಾನ್ರ ಇವರು ರಾತ್ರಿ ಕಾರಲ್ಲೇ ಮಾಡ್ಕೊಂಡ್ಬಿಟ್ರ ಕರ್ಕೊಂಡ್ಬಂದ್ರು. ಹೆಂಗೆ ಇವ್ರು ಯಾವ ತರ ಗೊತ್ತು ನಿಮ್ಗೆ? ನಾವು ಇಲ್ಲಿಗೆ ಮದುವೆ ಆಗಿರೋದು ಬರ್ಗೂರಿಂದ ಇಲ್ಲಿ ಮದುವೆ ಆಗಿದ್ದೀರಾ ಅಂದ್ರೆ ಮೊದ್ಲಿಂದ ಇವ್ರು ಎಲ್ಲರಿಗೂ ಕೊಡ್ತಾರೆ ಅಂತ ಗೊತ್ತು. ನಮಗೂ ಒಂದ್ಸಲ ಕೊಟ್ಟಿದ್ರು. ನಿಮ್ಗೂ ಕೊಟ್ಟಿರಾ? ಇವರು ನಾಗರಾವ್ ಪಬ್ಲಿಕ್ ಕಟ್ಬಿಟ್ಟಿದ್ರು. ನಮಗೂ ಕೊಟ್ಟಿದ್ರು. ಪಬ್ಲಿಕ್ ಆಗಿ ಕಚ್ಬಿಟ್ಟಿತ್ತ? ಆಗ್ಲೋದಾಗಿ ಅಯ್ಯೋ ತಾಯಿ ನೋಡ ಆರಾಮ ನಿಂತಿದೆಯಲ್ಲ ತಾಯಿ. ಒಳ್ಳೇದಲ್ಲಿ ಎಲ್ಲ ಸರಿ ಆಯ್ತಾ? ಅಯ್ಯೋ ಒಳ್ಳೇದಾಯ್ತು ತಾಯಿ, ಒಳ್ಳೇದಾಯ್ತು. ನೋಡಿ ಲಾಸ್ಟ್ ಟೈಮು ನಮ್ಮ ಜೂಪುಟ್ ತಮ್ಡಪ್ಪ ಅವ್ರ ಬಗ್ಗೆ ಒಂದು ವಿಡಿಯೋ ಹಾಕಿದೆ. ಏನು ಹಾವು ಕಚ್ಚಿದವ್ರಿಗೆ ಯಾವ ರೀತಿ ಗಿಡಮೂಲಿಕೆ ಔಷಧಿಗಳನ್ನು ಕೊಡ್ತಾರೆ ಅಂದ್ಬಿಟ್ಟು. ಸೊ ಅದರಂತೆಯೇ ಇವತ್ತು ನಾವು ನೇರವಾಗಿ ಇಲ್ಲಿ ಒಬ್ಬರು ತಾಯಿನ ನೋಡ್ಬೋದು. ಎಮ್ಮ ನಿನ್ನೆ ಏನು ಹಾವು ಕಚ್ಕೊಂಡು ಬಂದು ಪಾಪ ಅವರು ರಾತ್ರಿ ಇಲ್ಲಿ ಕರ್ಕೊಂಬಂದು ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರೋ ಪರಿಣಾಮ ನೋಡಿ ಅಕ್ಕವ್ರು ಅವ್ರಿಗೂ ಸಹ ಹಾವು ಕಚ್ಚಿ ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ. ಸೊ ನಮ್ಮ ಜೂಪುಟ್ ತಮ್ಡಪ್ಪ ಅವರ ಒಂದು ವಿಶೇಷತೆ ಏನು ಗೊತ್ತಾ? 350 ಜನರ ಜೀವವನ್ನು ಕಾಪಾಡಿರ್ತಕ್ಕಂಥ ಹೆಗ್ಗಳಿಕೆ ಇದೆ. ಸೊ ಅದರಲ್ಲಿ ಲೆಕ್ಕ ಇರ್ತಕ್ಕಂಥದ್ದು ಲೆಕ್ಕ ಇಲ್ದಿರೋದು ಅದೆಷ್ಟೋ ಒಟ್ಟು 350 ಜನರ ಜೀವಗಳನ್ನು ಉಳಿಸಿರುವ ನಿಮಿತ್ತ ಅವರಿಗೆ ಮಾನ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ಸಾಕಷ್ಟು ಏನು ಪ್ರಶಸ್ತಿಗಳನ್ನು ಸಹ ಕೊಡಲಾಗಿರ್ತದೆ. ಸೊ ಇಂತಹ ಒಂದು ಏನು ಗಿಡಮೂಲಿಕೆಯ ಔಷಧಿಗಳನ್ನು ಬಳಕೆ ಮಾಡಿ ನಮ್ಮ ಸುತ್ತಮುತ್ತ ಕಾಡು ಪ್ರದೇಶದಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆ ಔಷಧಿಗಳನ್ನ ಬಳಕೆ ಮಾಡಿ ಸೊ ಒಂದು ಜೀವಗಳನ್ನು ಉಳಿಸ್ತಕ್ಕಂಥ ಒಂದು ಕಾರ್ಯ ಇದೆ ನೋಡಿ. ನಿಜಕ್ಕೂ ಅದು ಪುಣ್ಯದ ಕಾರ್ಯವೇ ಸರಿ ಅಂತ ಹೇಳ್ತಾ ಇವತ್ತು ನೇರವಾಗಿ ತಾಯಿಗೆ ಏನೋ ಒಂದು ಟ್ರೀಟ್ಮೆಂಟನ್ನು ನೀಡಲಾಗಿದೆ. ಸೊ ಅದನ್ನು ನಾವು ಕಣ್ಣಾರೆ ನೋಡ್ಬೋದು. ಸೊ ಏನು ಅವರು ಸಹ ನೋಡಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ, ನಾವು ಸಹ ಹೀಗೆ ಹಾವು ಕಚ್ಕೊ ಬಂದ್ಬಿಟ್ಟಿದ್ದೀವಿ, ಪಬ್ಲಿಕಲ್ಲಿ ಹಾವು ಕಚ್ಚಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಂತೆಯೇ ಇವತ್ತು ಈ ತಾಯಿ ಹಾವು ಕಚ್ಕೊ ಬಂದು ಸದ್ಯಕ್ಕೆ ಈಗ ಇರ್ತಕ್ಕಂಥದ್ದು ಏನು ಪಾಯ್ಸನ್ ಇದೆ ಅದನ್ನೆಲ್ಲ ರಿಮೂವ್ ಮಾಡಿ ಅವ್ರು ಬೇಕಾದ ವಾಮಿಟ್ ಎಲ್ಲ ಮಾಡಿಸಿ ಆ ಬ್ಲಡ್ಡಲ್ಲಿರ್ತಕ್ಕಂಥ ವಿಷವನ್ನೆಲ್ಲ ತೆಗೆದು ಇವಾಗ ಅವ್ರಿಗೆ ಒಂದು ಗಂಜಿ ಎಲ್ಲ ಊಟ ಉಪಚಾರ ಎಲ್ಲ ಮಾಡಿ ಸೊ ಇನ್ನೂ ಒಂದಿನ ಇವ್ರನ್ನ ಇಲ್ಲೇ ಇರಿಸ್ಕೋಬೇಕಂತೆ. ಸೊ ಈ ತರಹದ ಒಂದು ಮಾರ್ಗವನ್ನು ನಮ್ಮ ಜೂಪುಟ್ ತಮ್ಡಪ್ಪ ಅವ್ರು ಹೇಳಿರ್ತಾರೆ. ಸೊ ಇದೆಲ್ಲ ಗಮನಿಸಿ ಇವರ ಒಂದು ಕಾರ್ಯವೈಖರಿಯನ್ನು ಗುರುತಿಸ್ಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡಿರ್ತೀನಿ. ಹಾಗೆಯೇ ನಮ್ಮ ಜೂಪುಟ್ ತಮ್ಡಪ್ಪ ಅವರು ಇನ್ನೂ ಹಲವು ತರಹದ ಸಮಸ್ಯೆಗಳಿಗೆ ಗಿಡಮೂಲಿಕೆ ಔಷಧಿಗಳನ್ನು ಕೊಡ್ತಾರೆ. ಸೊ ಅದನ್ನು ನಾನು ಮುಂದಿನ ಬಾರಿ ವಿಡಿಯೋಗಳನ್ನು ಪ್ರಸಾರ ಮಾಡ್ತೀನಿ. ಇವರ ಈ ಪುಣ್ಯದ ಕಾರ್ಯಕ್ಕೆ ಒಂದು ಮೆಚ್ಚುಗೆ ಇರಲಿ ಅಂತ ತಮ್ಮಲ್ಲಿ ಒಂದು ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ. ಗುರುಗಳಾಗ್ಬೋದಾ? ಹಾಂ ಅಮ್ಮ ಒಳ್ಳೇದಲ್ಲಿ ತಾಯಿ, ಒಳ್ಳೇದಲ್ಲಿ. ಸದ್ಯ ಏನೋ ನೀವು ನಿಮ್ಮ ಜೀವ ಕಾಪಾಡಿದ್ದಾರೆ ನೋಡಿ ತಾಯಿಯವರು ಕೈ ಮುಗಿದು ಹೇಳ್ತಾ ಇದ್ದಾರೆ. ಸೊ ಈ ಥರ ನೋಡಿ ಒಂದು ಜೀವವನ್ನು ಉಳಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ನಿಜಕ್ಕೂ ಬಹಳ ಸಂತೋಷ ಆಯಿತು. ಒಂದು ಮೆಚ್ಚುಗೆ ಇರಲಿ ಬಂಧುಗಳೇ, ಒಂದು ಮೆಚ್ಚುಗೆ ಇರಲಿ.